ಈ ಎಲೆಕ್ಷನ್ ಇಂದ ಹಿಂದೆ ಸರಿಬೇಕು. ಈಗಲೇ ದಿಶಾ ಹತ್ರ ಹೋಗಿ ನಾನು ಇಲೆಕ್ಷನ್ ನಿಲ್ಲಲ್ಲ, ನನಗೆ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೇಕು. ಆಗಲ್ಲ. ಚಾಚಿ, ನೀನಾ ಈ ತರ ಮಾತಾಡ್ತಿರೋದು? ಹೌದು ಮೇಡಮ್, ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಂದ ಹಿಂದೆ ಸರಿಯಲ್ಲ. ನಾನು ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬಾರ್ದು ಅಂತ ದೀಪಾ ಮೇಡಮ್ ಇಂದ ಕಲ್ತಿದ್ದೀನಿ. ಧೈರ್ಯದಿಂದ ಮುಂದೆ ನುಗ್ಬೇಕು ಅನ್ನೋದನ್ನ ದಿಶಾ ಮೇಡಮ್ ಇಂದ ಕಲ್ತಿದ್ದೀನಿ. ಏನೇ ಜಾಜೆ, ನನಗೆ ಎದುರುತ್ರ ಮಾತಾಡ್ತೀಯಾ? ಖಂಡಿತ ಇಲ್ಲ ಮೇಡಮ್. ಎಲೆಕ್ಷನ್ ಇಂದ ಇವಾಗ ನಾನು ಹಿಂದೆ ಸರಿದ್ರೆ ದಿಶಾ ಮೇಡಮ್ಗೆ ಅವಮಾನ ಮಾಡ್ದಂಗೆ. ಏನು ಆ ದಿಶಾ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತೀಯ ನೀನು? ನೀನಕ್ಕೆ ಸಂಬಳ ಕೊಡ್ತಿರೋದು ಅವಳ ನಾನಾ? ಈ ಮನೆ ಯಜಮಾನಿ ಮಾತೆ ಕೇಳಲ್ವಾ? ಖಂಡಿತ ಕೇಳ್ತೀನಿ ಮೇಡಮ್, ಆದರೆ ನೀವು ಮಾತಾಡಿದ್ದು ಮನೆಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ನಾನು ನಿಮ್ಮ ಮನೇಲಿ ಮಾತ್ರ ಕೆಲಸದೋಳು. ಅದೇ ಎಲೆಕ್ಷನ್ ಅಂತ ಬಂದರೆ ನಾನು ನಿಮ್ಮ ಎದುರಾಳಿ. ಪರವಾಗಿಲ್ವೇ, ನಾನು ಎದುರಿಗೆ ನಿಂತು ಮಾತಾಡಕ್ಕೆ ಹೆದರ್ತಾ ಇದ್ದೋಳು ಈಗ ನನಗೆ ಎದುರುತ್ರ ಕೊಡ್ತಾ ಇದೆಯಾ? ಇದಕ್ಕೆಲ್ಲ ಕೀ ಯಾರು ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ವಿರುದ್ಧ ಮಾತಾಡು ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಮೇಡಮ್. ನೀವು ಮಾತಾಡಿದ ತಪ್ಪು ಅಂತ ಹೇಳಿದೆ ಅಷ್ಟೇ. ಏನೋ ನೋಡು ಜಾಜಿ, ನೀನು ನನ್ನ ಮುಂದೆ ಎಲೆಕ್ಷನ್ ನಿಂತ್ರೆ ನನಗೆ ಅವಮಾನ ಆಗುತ್ತೆ. ಒಬ್ಬ ಕೆಲಸದವಳು ಎದುರಿಗೆ ಎಲೆಕ್ಷನ್ ನಿಲ್ತಾ ಇದೆಯಲ್ಲ ಅಂತ ನನಗೆ ದಿನಕ್ಕೆ 10 ಜನ ಫೋನ್ ಮಾಡ್ತಾ ಇದ್ದಾರೆ. ನನ್ನ ಸ್ಟೇಟಸ್ಗೆ ಧಕ್ಕೆ ತರೋ ಕೆಲಸ ಮಾಡಬೇಡ ಜಾಜಿ. ಮೇಡಮ್, ನಾನು ಮುಂದೆ ಸೋಲ್ತೀನಿ ಅಂತ ಭಯದಲ್ಲಿ ಮಾತು ಹೇಳ್ತಿದ್ದೀರಾ? ಸೋಲನ್ನೇ ಸೋಲ್ಸೋ ತಾಕತ್ತು ನನಗಿದೆ. ಮತ್ತೆ ಯಾಕೆ ಮೇಡಮ್ ಎಲೆಕ್ಷನ್ ನಿಲ್ಬೇಡ ಅಂತ ಹೇಳ್ತಿದ್ದೀರಾ? ಹೇಳಿದ್ನಲ್ಲ, ನನ್ನ ಸ್ಟೇಟಸ್ಗೋಸ್ಕರ. ನೀನು ಈಗಲೂ ನನ್ನ ಮಾತು ಕೇಳಲ್ವಾ? ಕ್ಷಮಿಸಿ ಮೇಡಮ್, ಆಗಲ್ಲ. ಜಾಜಿ, ನಿನ್ನ ಕೊಬ್ಬು ಹೇಗಿಳಿಸ್ಬೇಕು ಅಂತ ನನಗೆ ಗೊತ್ತಿದೆ. ಬನ್ನಿ ಚಿಕ್ಕ.